Hello everyone, welcome to NEET YUG and welcome to Biology KCET Crash Course. ಇಲ್ಲಿ ನಾನು ಮಾಡ್ತಿರುವಂತಹ ಚಾಪ್ಟರ್ ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ನನ್ನ ಹಿಂದಿನ ವಿಡಿಯೋ ಸೆಷನಲ್ಲಿ ನಾನು ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್ ಈ ಒಂದು ಚಾಪ್ಟರ್ದು 50ಕ್ಕಿಂತ ಹೆಚ್ಚು ಕ್ವಶನ್ಸ್ಗಳನ್ನು ನಾನು ಡಿಸ್ಕಸ್ ಮಾಡಿದ್ದೆ. ನೀವು ಈ ವಿಡಿಯೋ ಸೀರೀಸನ್ನು ಅಬ್ಸರ್ವ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ನಿಮಗೆ KCET ಕ್ರ್ಯಾಶ್ ಕೋರ್ಸ್ ಪ್ಲೇಲಿಸ್ಟ್ ಸಿಗುತ್ತೆ. ಅದರಲ್ಲಿ ಈಗ ನಾನು ಆಲ್ರೆಡಿ ಸೆಕೆಂಡ್ ಇಯರ್ PUC ಇಂದ 5ರಿಂದ 6 ಚಾಪ್ಟರ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಇನ್ನೂ ಮಾಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ನಿಮಗೆ ಅಪ್ಡೇಟ್ಸ್ ಬೇಕಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ, ನಾನು ಒಳ್ಳೆ ವಿಡಿಯೋ ಮುಖಾಂತರ ಇನ್ನೂ ಬರ್ತಾ ಇರ್ತೀನಿ. ಸೊ ಈ ಒಂದು ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ಇದೆ ನಿಮ್ಮ KCET ಅಥವಾ ನೀಟಿಗೆ. 3 ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡೇ ಬಿಡೋಣ ಅಪ್ಲಿಕೇಶನಿಂದ. ಇನ್ plants, bacteria, fungi and animals whose genes have been altered by manipulation are called. ಇದಕ್ಕೇನು ಕರಿತೀರಿ ಅಂತ ಹೇಳಿದ್ರೆ GMO, ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್. ಸೊ ಈ ಪ್ಲ್ಯಾಂಟ್ ಅಥವಾ ಆ್ಯನಿಮಲ್ಸ್ ಏನಿದೆ ಅಥವಾ ಬ್ಯಾಕ್ಟೀರಿಯಾ ಏನಿದೆ ಅದರೊಳಗಡೆ ಇರುವಂಥ ಜೀನನ್ನು ನೀವು ಸ್ವಲ್ಪ ಮ್ಯಾನಿಪುಲೇಷನ್ ಮಾಡಿದರೆ, ಆಲ್ಟರ್ ಮಾಡಿದರೆ ಅದರ ಫಿನೋಟೈಪ್ ಚೇಂಜ್ ಆಗ್ತದೆ. ಯಾಕೆ ಮಾಡ್ತೀರಾ ಅಂತ ಹೇಳಿದ್ರೆ ನಮಗೆ ಅಪ್ಲಿಕೇಶನ್ಗೋಸ್ಕರ. ಫಾರ್ ಎಕ್ಸಾಂಪಲ್, ಈಗ ನೀವು ಪ್ಲ್ಯಾಂಟ್ ತೊಗೊಂಡ್ರೆ ಈಗ ಅದರಲ್ಲಿ ಹೊಸ ಜೀನನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಆ ಪ್ಲ್ಯಾಂಟಿಗೆ ಒಂದು ಪೆಸ್ಟ್ ರೆಸಿಸ್ಟೆಂಟ್ ಎಬಿಲಿಟಿ ಬರಬಹುದು, ಅಥವಾ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ಗಳನ್ನು ಪ್ರಿವೆಂಟ್ ಮಾಡಬಹುದು, ಅಥವಾ ನೀವೇನಾದರೂ ಅದರಲ್ಲಿ ನ್ಯೂಟ್ರಿಯೆಂಟ್ ಕ್ವಾಲಿಟಿನೂ ಹೆಚ್ಚಬೇಕು ಅಂತ ಹೇಳಿದ್ರು ಕೂಡ ಹೊಸ ಜೀನನ್ನು ಇಂಟ್ರೊಡ್ಯೂಸ್ ಮಾಡಿ ನ್ಯೂಟ್ರಿಯೆಂಟ್ ಕ್ವಾಲಿಟಿಯನ್ನು ಹೆಚ್ಚು ಮಾಡ್ಬೋದು. ಅಥವಾ ಒಂದು ಡಿಸೀಸ್ ರೆಸಿಸ್ಟೆಂಟ್ ಬೇಕು ಅಂತ ಹೇಳಿದ್ರೆ, ಅಥವಾ ಡ್ರಾಟ್ ಕಂಡೀಷನಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ, ಈ ಥರ ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸಿಂದ ನಮಗೆ ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಈಗ ನೀವು BT ಟೊಮ್ಯಾಟೊ ತೊಗೋಬೋದು, BT ಬ್ರಿಂಜಾಲ್ ಇದೆ, ಅಥವಾ BT ಟೊಬ್ಯಾಕೊ, BT ಕಾಟನ್, ಈ ಥರ ಪ್ಲ್ಯಾಂಟ್ಗಳು ಬರುತ್ತೆ. ರೈಸ್, ಟೊಮ್ಯಾಟೊ ಎಲ್ಲ ಒಂದು ಬಯೋಟೆಕ್ನಾಲಜಿಯಿಂದ ಉತ್ಪತ್ತಿ ಆದಂತಹ ಕೆಲವು ಪ್ಲ್ಯಾಂಟ್ಸ್ಗಳು, ಕ್ರಾಪ್ ಪ್ಲ್ಯಾಂಟ್ಸ್. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಗೋಲ್ಡನ್ ರೈಸ್ ಕೂಡ ಒಂದು ಜೆನೆಟಿಕಲಿ ಮಾಡಿಫೈಡ್ ಪ್ಲ್ಯಾಂಟ್ ಅದು. ಸೊ ಅದರಲ್ಲಿ ವೈಟಮಿನ್ A ಡೆರೈವೇಟಿವ್ ಅಥವಾ ವೈಟಮಿನ್ A ಏನಿದೆ ಅದು ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಎನ್ರಿಚ್ಡ್ ವಿತ್ ವೈಟಮಿನ್ A, ಗೋಲ್ಡನ್ ರೈಸ್ ಬರೆದಿಟ್ಕೊಳ್ಳಿ, ಇಂಪಾರ್ಟೆಂಟ್. ಸೊ ಆಪ್ಷನ್ A ಕರೆಕ್ಟ್ ಇದೆ. RNA interference which is employed in making tobacco plant resistant to Meloidigine incognatia is essentially involved in ಪ್ರಿವೆಂಟಿಂಗ್ ದ ಪ್ರಾಸೆಸ್ ಆಫ್ ಟ್ರಾನ್ಸ್ಲೇಷನ್ ಆಫ್ mRNA. ಆಪ್ಷನ್ B ಏನಿದೆ ಅದು ಕರೆಕ್ಟ್ ಇದೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ RNAi ಅಥವಾ RNA ಇಂಟರ್ಫೆರೆನ್ಸ್ ಅಥವಾ RNA ಸೈಲೆನ್ಸಿಂಗ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಅದು ಅಷ್ಟು ಅರ್ಥ ಆಗಿರಲ್ಲ. ಬಹಳ ಜನ ನನಗೆ ಡೌಟ್ ಕೇಳಿದ್ದಾರೆ ಕೂಡ. ಏನಿಲ್ಲ, ಬಹಳ ಸಿಂಪಲ್ ಇದು. ಈಗ ಒಂದು ಪ್ಲ್ಯಾಂಟ್ ತೊಗೊಳ್ಳೋಣ. ಇಲ್ಲಿ ಟೊಬ್ಯಾಕೊ ಪ್ಲ್ಯಾಂಟನ್ನು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಟೊಬ್ಯಾಕೊ ಪ್ಲ್ಯಾಂಟ್ನ ರೂಟ್ಗಳಲ್ಲಿ ಈ ಒಂದು ನೆಮಟೋಡ್ ಏನಿರ್ತದೆ, ನೀವೀಗ ಪ್ಲಾಟಿಹೆಲ್ಮೆಂಥಸ್, ಆಸ್ಕೆಲ್ಮೆಂಥಸ್ ಅಂತ ಕೇಳಿರ್ತೀರಲ್ವ, ಆ ಒಂದು ನೆಮಟೋಡ್ ಮೆಲಾಯ್ಡಿಗೈನೆ ಇಂಕೊಗ್ನೇಷಿಯಾ ಅಂತ ಹೇಳುವಂಥ ನೆಮಟೋಡ್ ಏನು ಮಾಡುತ್ತೆ, ಆ ರೂಟಲ್ಲಿ ಹೋಗಿ ಬೈಂಡ್ ಆಗಿಬಿಟ್ಟು ಆ ರೂಟನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇದರಿಂದ ಏನಾಗ್ತದೆ, ಈ ಟೊಬ್ಯಾಕೊ ಪ್ಲ್ಯಾಂಟದ್ದು ಕ್ರಾಪ್ ಏನಾಗ್ತದೆ, ರೆಡ್ಯೂಸ್ ಆಗ್ತಾ ಬರ್ತದೆ. ಇದರಿಂದ ರೈತರಿಗೆ ಲಾಸ್ ಆಗ್ತದೆ. ಸೊ ಇದನ್ನು ನಾವೀಗ ಪ್ರಿವೆಂಟ್ ಮಾಡಬೇಕು. ಈ ಪೆಸ್ಟ್ ಏನಿದೆ ಅದನ್ನು ನಾವು ಕೊಂದು ಹಾಕಬೇಕು. ಹೇಗೆ ಮಾಡೋಣ ಅಂತ ಹೇಳಿದ್ರೆ, ನ್ಯಾಚುರಲ್ ಆಗಿ ನಾವು ಒಂದು ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿ ಅಥವಾ ಡಿಸೀಸ್ ರೆಸಿಸ್ಟೆನ್ಸನ್ನು ಪ್ಲ್ಯಾಂಟ್ನಲ್ಲೇ ಬಿಲ್ಡ್ ಮಾಡುವಂಥದ್ದು. ಹೇಗೆ ಅಂತ ಹೇಳಿದ್ರೆ ಜೆನೆಟಿಕ್ ಎಂಜಿನಿಯರಿಂಗ್ ಮುಖಾಂತರ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ RNAi ಅಥವಾ RNA ಇಂಟರ್ಫೆರೆನ್ಸ್ ಅಥವಾ mRNA ಸೈಲೆನ್ಸಿಂಗ್ ಮೆಥಡನ್ನು ಯೂಸ್ ಮಾಡ್ತಾರೆ. ಅಂದರೆ ಈ ಮೆಲಾಯ್ಡಿಗೈನೆ ಇಂಕೊಗ್ನೇಷಿಯಾದು ದೇಹದಲ್ಲಿ ಇರುವಂತಹ ಸೆಲ್ಸ್ಗಳಲ್ಲಿ ಇರುವಂತಹ DNA ಏನಿದೆ ಅದು mRNA ಉತ್ಪತ್ತಿ ಮಾಡ್ತದೆ. ಆ mRNA ಏನು ಮಾಡ್ತದೆ ಅಂತ ಹೇಳಿದ್ರೆ ಈ ಮೆಲಾಯ್ಡಿಗೈನೆ ಇಂಕೊಗ್ನೇಷಿಯಾದಲ್ಲಿ ಪ್ರೋಟೀನ್ಗಳನ್ನು ಉತ್ಪತ್ತಿ ಮಾಡ್ತದೆ. ಇದರಿಂದ ಮೆಟಬಾಲಿಸಮ್ ಪ್ರಾಸೆಸ್ ಆಗಿ ಮೆಲಾಯ್ಡಿಗೈನೆ ಇಂಕೊಗ್ನೇಷಿಯಾ ಬದುಕ್ತಾ ಇರ್ತದೆ. ಸೊ ನಾನು ಯಾವಾಗ mRNA ಹೋಗ್ಬಿಟ್ಟು ಕಟ್ ಮಾಡಿಬಿಟ್ರೆ ಯಾವುದ್ರದ್ದು, ಮೆಲಾಯ್ಡಿಗೈನೆ ಇಂಕೊಗ್ನೇಷಿಯಾದು, ಆಟೋಮೆಟಿಕ್ಕಾಗಿ ಪ್ರೋಟೀನ್ ಉತ್ಪತ್ತಿ ಆಗಲ್ಲ. ಪ್ರೋಟೀನ್ ಯಾವಾಗ ಉತ್ಪತ್ತಿ ಆಗಲ್ಲ, ಮೆಲಾಯ್ಡಿಗೈನೆ ಬದುಕಲ್ಲ, ಸತ್ತು ಹೋಗ್ತದೆ, ಆಟೋಮೆಟಿಕ್ ಅಲ್ವಾ. ಸೊ ನಾವೇನು ಮಾಡಬೇಕು, ಈ mRNAಯನ್ನು ಕಟ್ ಮಾಡುವಂತಹ ಒಂದು ಕತ್ರಿ ಏನಿರ್ತದೆ ಅದನ್ನು ನಾವು ಈ ಪ್ಲ್ಯಾಂಟ್ ಬಾಡಿಯಲ್ಲಿ ಹಾಕಬೇಕಾಗ್ತದೆ. ಈ ಕತ್ರಿ ಅಂದರೆ ಏನು ಅಂತ ಹೇಳಿದ್ರೆ ಡಬಲ್ ಸ್ಟ್ಯಾಂಡರ್ಡ್ RNA. ಒಂದು ಡಬಲ್ ಸ್ಟ್ಯಾಂಡರ್ಡ್ RNA ನಾವು ಏನು ಮಾಡಬೇಕು, ಪ್ಲ್ಯಾಂಟ್ ಬಾಡಿಯಲ್ಲಿ ಹಾಕಿರಬೇಕು. ಈ ಡಬಲ್ ಸ್ಟ್ಯಾಂಡರ್ಡ್ RNA ಹೋಗ್ಬಿಟ್ಟು mRNA ಆಫ್ ದಿ ಮೆಲಾಯ್ಡಿಗೈನೆ ಇಂಕೊಗ್ನೇಷಿಯಾ ಇದೆಯಲ್ಲ ಅದಕ್ಕೆ ಬೈಂಡ್ ಆಗ್ತದೆ. mRNA ಕಟ್ ಮಾಡಿ ತುಂಡು ಮಾಡಿ ಬಿಸಾಕ್ಬಿಡ್ತದೆ. ಆವಾಗ ಪ್ರೋಟೀನ್ ಉತ್ಪತ್ತಿ ಆಗಲ್ಲ. ಇಷ್ಟೇ ವಿಷಯ. ಇದಕ್ಕೆ mRNA ಸೈಲೆನ್ಸಿಂಗ್ ಅಂತ ಕರಿತೀವಿ. ಬಟ್ ಒಂದು ವಿಷಯ, ಈ DSRNA ನಾವು ಉತ್ಪತ್ತಿ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಏನು ಬೇಕು ಅಂತ ಹೇಳಿದ್ರೆ ಒಂದು ಕಾಂಪ್ಲಿಮೆಂಟರಿ RNAಗಳು 2 ಬೇಕು. ಒಂದು ಸೆನ್ಸ್ RNA, ಇನ್ನೊಂದು ಆ್ಯಂಟಿಸೆನ್ಸ್ RNA. ಸೊ ಈ ವೈರಸಸ್ಸಲ್ಲಿ ಇರುವಂತಹ RNAಗಳು ಅಥವಾ ಟ್ರಾನ್ಸ್ಪೊಸಾನ್ಸ್ ಅಂತ ಕರಿತೀವಿ, ಜಂಪಿಂಗ್ ಜೀನ್ಸ್ ಅಂತ ಕರಿತೀವಿ ನೋಡಿ. ಸೊ ಈ ಟ್ರಾನ್ಸ್ಪೊಸಾನ್ಗಳಲ್ಲಿ ಇರುವಂತಹ DNA ತೊಗೊಂಡ್ಬಿಡ್ತಾರೆ. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ RNAಗಳನ್ನು ಉತ್ಪತ್ತಿ ಮಾಡ್ತದೆ. ಸೊ ಈ ಟ್ರಾನ್ಸ್ಪೊಸಾನ್ ಜೀನ್ ಆಗಿರ್ಬೋದು ಅಥವಾ ಯಾವುದೇ ಒಂದು DNA ಸೆಗ್ಮೆಂಟನ್ನು ತಗೊಂಡು ಅದನ್ನು ನಾವು ಅಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫೇಷನ್ ಇದೆ ಅಲ್ವಾ, ಅದರಲ್ಲಿ TI ಪ್ಲಾಸ್ಮಿಡ್ ಇದೆ ನೋಡಿ, ಅದಕ್ಕೆ ನಾವು ಲೈಗೇಟ್ ಮಾಡಬೇಕು. ಸೊ ಒಂದು DNA ಲೈಗೇಟ್ ಮಾಡಿದರೆ ಇಟ್ ವಿಲ್ ಸಿಂಥಸೈಸ್ ಸೆನ್ಸ್ RNA. ಇನ್ನೊಂದು ಅಗ್ರೋಬ್ಯಾಕ್ಟೀರಿಯಂ ತೊಗೊಳ್ಳೋಣ, ಅದರಲ್ಲಿ ಏನು ಮಾಡೋಣ, ಅದೇ TI ಪ್ಲಾಸ್ಮಿಡ್ಗೆ ನಾವು ಇನ್ನೊಂದು DNA ಉತ್ಪತ್ತಿ ಹಾಕೋಣ, ಸೊ ಅದನ್ನು ಹಾಕಿದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ಆ್ಯಂಟಿಸೆನ್ಸ್ RNA ಉತ್ಪತ್ತಿ ಮಾಡ್ತದೆ. ಸೊ ಈ 2 ಬ್ಯಾಕ್ಟೀರಿಯಾಗಳನ್ನು ಈಗ ನಾವು ಪ್ಲ್ಯಾಂಟಿಗೆ, ಟೊಬ್ಯಾಕೊ ಪ್ಲ್ಯಾಂಟಿಗೆ ಇನ್ಫೆಕ್ಟ್ ಮಾಡೋಕ್ಕೆ ಬಿಡೋಣ.
ಅಲ್ಲಿ ಏನಾಗ್ತದೆ, ರಿಕಾಂಬಿನೆಂಟ್ DNA ಫ್ರಮ್ ಫಸ್ಟ್ ಬ್ಯಾಕ್ಟೀರಿಯಾ ವಿಲ್ ಪ್ರೊಡ್ಯೂಸ್ ಸೆನ್ಸ್ RNA, ಈ ಕಡೆ ಆ್ಯಂಟಿಸೆನ್ಸ್ RNA ಉತ್ಪತ್ತಿ ಆಗ್ತದೆ. ಅದೆರಡು ಪ್ಲಾಂಟ್ ಬಾಡಿ ಒಳಗಡೆ ಜಾಯಿನ್ ಆಗ್ತದೆ, ಬಿಕಾಸ್ ಬೋತ್ ಆರ್ ಕಾಂಪ್ಲಿಮೆಂಟ್ರಿ ಅಲ್ವಾ. ಕಾಂಪ್ಲಿಮೆಂಟ್ರಿ ಇರೋದ್ರಿಂದ ಬಾಂಡ್ ಆಗ್ತದೆ, ಬಾಂಡ್ ಆಗಿಬಿಟ್ಟು ಡಬಲ್ ಸ್ಟ್ಯಾಂಡರ್ಡ್ RNA ಉತ್ಪತ್ತಿ ಆಗ್ತದೆ. ಈ ಡಬಲ್ ಸ್ಟ್ಯಾಂಡರ್ಡ್ RNA ಆ ಪ್ಲಾಂಟ್ ದೇಹದಲ್ಲಿ ಇರ್ತದೆ. ಇಷ್ಟೇ. ಅವಾಗ ಯಾವಾಗ ಮೆಲೋಡಿಗನ್ ಇಂಕೊಗ್ನೇಷಿಯಾ ಈ ಪ್ಲಾಂಟನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆವಾಗ ಡಬಲ್ ಸ್ಟ್ಯಾಂಡರ್ಡ್ RNA ಈ ಮೆಲೋಡಿಗನ್ ಇಂಕೊಗ್ನೇಷಿಯಾ ಬಾಡಿಯೊಳಗೆ ಹೋಗ್ತದೆ. ಅಲ್ಲಿ ಹೋಗ್ಬಿಟ್ಟು ಅದರ mRNAಗೆ ಬೈಂಡ್ ಆಗ್ತದೆ, mRNA ಕಟ್ ಮಾಡಿ ಹಾಕ್ತದೆ. ಅದರಿಂದ ಪ್ರೋಟೀನ್ ಉತ್ಪತ್ತಿ ಆಗಲ್ಲ. ಸೊ ಇದಕ್ಕೆ ನಾವು mRNA ಸೈಲೆನ್ಸಿಂಗ್ ಅಂತ ಕರಿತೀವಿ, RNA ಇಂಟರ್ಫರೆನ್ಸ್. ಇಷ್ಟೇ. ಸೊ ಇಷ್ಟು ಗೊತ್ತಿರಲಿ, ಬರೆದಿಟ್ಕೊಳ್ಳಿ. ನಿಮಗೆ ಯಾವ ರೀತಿಯಲ್ಲಿ ಅರ್ಥ ಆಯ್ತು ನೋಡಿ, ಅದೇ ಥರ ಬರೆದಿಟ್ಕೊಳ್ಳಿ. ಬಿಕಾಸ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಟೆಕ್ಸ್ಟ್ ಬುಕ್ಕಲ್ಲಿ ಇರುವ ಹಾಗೇ ಓದಬೇಕು ಅಂತ ಯಾವ ರೂಲ್ಸ್ ಇಲ್ಲ. ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತಾ, ಇಟ್ ಈಸ್ ಈಸಿ ಟು ಸಾಲ್ವ್ ಎನಿ ಆಫ್ ದ ಕ್ವಶನ್ಸ್. ಹಂಗೆ ನೋಡಿದ್ರೆ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ನೆಕ್ಸ್ಟ್ ನೋಡಿ, ಕ್ರೈ ಜೀನ್ಸ್ ಆರ್ BT ಜೀನ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಯಾವುದರಿಂದ? ಬ್ಯಾಸಿಲಸ್ ತುರೆಂಜಿಯಾನ್ಸಿಸ್. ಬ್ಯಾಸಿಲಸ್ ತುರೆಂಜಿಯಾನ್ಸಿಸಲ್ಲಿ ಒಂದು ಇನ್ಯಾಕ್ಟಿವ್ ಪ್ರೋಟಾಕ್ಸಿನ್ ಇರುತ್ತೆ. ಅಂದರೆ ಇನ್ಯಾಕ್ಟಿವ್ ಆಗಿರುವಂಥ, ಇನ್ನೂ ಮೆಚೂರ್ ಆಗದಿರುವಂಥ ಒಂದು ಟಾಕ್ಸಿಕ್ ಸಬ್ಸ್ಟೆನ್ಸ್ ಇರುತ್ತೆ. ನಾವು ಇದಕ್ಕೆ BT ಟಾಕ್ಸಿನ್ ಅಂತ ಕರಿತೀವಿ. ಅದು ಬ್ಯಾಕ್ಟೀರಿಯಾಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾದ ಒಳಗಡೆ ಆಲ್ಕಲೈನ್ ಕಂಡೀಷನ್ ಇರೋದಿಲ್ಲ ಅಷ್ಟೇ. ಯಾವಾಗ ಈ ಒಂದು ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆಲ್ಕಲೈನ್ pHಗೆ ಹೋದಾಗ ಅದು ಆ್ಯಕ್ಟಿವೇಟ್ ಆಗ್ತದೆ. ಸೊ ಈ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬ್ಯಾಸಿಲಸ್ ತುರೆಂಜಿಯಾನ್ಸಿಸಿಂದ ಏನು ಮಾಡಿಬಿಡ್ತಾರೆ, ಈ BT ಟಾಕ್ಸಿನ್ ಪ್ರೊಡ್ಯೂಸ್ ಮಾಡುವಂಥ ಜೀನನ್ನು ಹೊರಗೆ ತೆಗೆಯೋದು, ನಂತರ ಯಾವುದಾದ್ರು ಒಂದು ಪ್ಲ್ಯಾಂಟಿಗೆ ಅದನ್ನು ಹಾಕೋದು. ಆ ಪ್ಲ್ಯಾಂಟ್ ಒಳಗಡೆ ಏನಾಗ್ತದೆ, ಈ BT ಟಾಕ್ಸಿನ್ ಜೀನನ್ನು ಉತ್ಪತ್ತಿ ಮಾಡುವಂಥ ಪ್ರೋಟೀನನ್ನು ಉತ್ಪತ್ತಿ ಮಾಡುವಂಥ ಜೀನ್ಸ್ ಇರುತ್ತೆ. ಸೊ ಯಾವಾಗ ಒಂದು ಇನ್ಸೆಕ್ಟ್ಸ್ಗಳು, ಪೆಸ್ಟ್ಗಳು ಅದನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತದೆ, ಆವಾಗ ಈ BT ಟಾಕ್ಸಿನ್ ಜೀನು ಅದರ ದೇಹಕ್ಕೆ ಹೋಗಿ ಅಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ್ಯಕ್ಟಿವೇಟ್ಗೊಳ್ಳುತ್ತೆ, ಪ್ರೋಟೀನನ್ನು ಉತ್ಪತ್ತಿ ಮಾಡ್ತದೆ. ಇನ್ಸೆಕ್ಟ್ದು ಗಟ್ಟಲ್ಲಿ, ಅಂದರೆ ಅದರ ಎಲಿಮೆಂಟ್ರಿ ಕೆನಾಲಲ್ಲಿ ಏನಿರುತ್ತೆ, ಆಲ್ಕಲೈನ್ pH ಇರುತ್ತೆ. ಆಟೋಮೆಟಿಕ್ಕಾಗಿ ಈ BT ಟಾಕ್ಸಿನ್ ಈಗ ಇನ್ಯಾಕ್ಟಿವ್ ಪ್ರೋಟಾಕ್ಸಿನ್ ಇದ್ದಂಥದ್ದು ಆ್ಯಕ್ಟಿವೇಟ್ ಆಗಿ ಆ್ಯಕ್ಟಿವ್ ಟಾಕ್ಸಿನ್ ಆಗ್ತದೆ ಅಲ್ವಾ, BT ಟಾಕ್ಸಿನ್ ಆಗ್ತದೆ. ಅದೇನು ಮಾಡುತ್ತೆ, ಎಪಿಥಿಲಿಯಲ್ ಸೆಲ್ಸ್ ಆಫ್ ದಿ ಗಟ್ಟಿಗೆ ಬೈಂಡ್ ಆಗಿ ಅದರಲ್ಲಿ ಹೋಲ್ಗಳನ್ನು ಮಾಡ್ತಾ ಹೋಗ್ತದೆ. ಆ್ಯಸ್ ಎ ರಿಸಲ್ಟ್ ಇನ್ಸೆಕ್ಟ್ ಡೈಸ್. ಇದಕ್ಕೆ ನಾವು ಈ ಬ್ಯಾಸಿಲಸ್ ತುರೆಂಜಿಯಾನ್ಸಿಸ್ದು ಒಂದು ಮೆಥಡನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಇಟ್ಸ್ ವೆರಿ ಈಸಿ ಫಾರ್ ಯುವರ್ ಎನಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ಕ್ರೈ ಜೀನ್ಸ್ ಅಥವಾ BT ಜೀನ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ಬ್ಯಾಸಿಲಸ್ ತುರೆಂಜಿಯಾನ್ಸಿಸ್. ನೋಡಿ, ಇಲ್ಲಿ ರವಲ್ಫಿಯಾ ಒಮಿಟೋರಿಯಾ ಅಂತ ಒಂದು ಕೊಟ್ಟಿದ್ದಾನೆ. ಇದು ಯಾವ ಚಾಪ್ಟರ್ದಂತ ಯೋಚನೆ ನಿಮಗೆ? ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ಇದೊಂದು ಕೆಮಿಕಲನ್ನು ಉತ್ಪತ್ತಿ ಮಾಡ್ತದೆ. ಯಾವುದದು? ರೆಸರ್ಪೈನ್. ಬರೆದಿಟ್ಕೊಳ್ಳಿ. ಅದು ಕೂಡ ಕೊಟ್ಟಿದ್ದಾನೆ NCERTಲಿ. ಓಕೆ. ವಿಚ್ ಟೈಪ್ ಆಫ್ ಜೀನ್ ಕಂಟ್ರೋಲ್ಸ್ ಕಾರ್ನ್ ಬೋರರ್ ಅಂತ ಇದೆ. ಈಸಿ. ಕ್ರೈ 1AB ನೆನ್ಪಿಟ್ಕೊಳ್ಳಿ. ಆದರೆ ಕ್ರೈ 1AC ಹಾಗೂ ಕ್ರೈ 2AB ಕಂಟ್ರೋಲ್ ಬಾಲ್ ವರ್ಮ್ಸ್ ಅಲ್ವಾ, ನೆನ್ಪಿಟ್ಕೊಳ್ಳಿ. ಅದು ಬಹಳ ಇಂಪಾರ್ಟೆಂಟ್. ಕಾಟನಲ್ಲಿ ಬಾಲ್ ವರ್ಮ್ಸ್ ಬರುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಕ್ರೈ 1AC ಬೇಕು ಹಾಗೂ ಕ್ರೈ 2AB ಬೇಕು. ನೆಕ್ಸ್ಟ್ ಕ್ವಶನ್ನು ಅದಕ್ಕೆ ಉತ್ತರ ಇದೆ ನೋಡಿ, ಆಪ್ಷನ್ C 5th ಕ್ವಶನ್ಗೆ. 6th ಕ್ವಶನ್ ನೋಡೋದಾದರೆ, BT toxin protein which is inactive protoxin converted into active form of toxin inside the gut of the insects due to the presence of alkaline pH. So easy ಇದೆ. A nematode infects the roots of tobacco plants and causes a great reduction in yield. ಯಾವುದು? ಮೆಲೋಡಿಗೈನೆ ಇಂಕೊಗ್ನೇಷಿಯಾ. ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, mRNA ಸೈಲೆನ್ಸಿಂಗ್. ಓಕೆ. ಸೊ ನೆಕ್ಸ್ಟ್ ನೋಡೋದಾದರೆ, cellular defense seen in all eukaryotes by silencing of a specific mRNA of pathogen is. ಇದಕ್ಕೆ RNA interference. ಇದು ಎಲ್ಲ ಯೂಕ್ಯಾರಿಯೋಟ್ಸ್ ದೇಹದಲ್ಲಿ ಇರುವಂಥದ್ದು ಮೆಥಡ್. ಓಕೆ. ಅದನ್ನು ಇಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಮುಖಾಂತರ ಯೂಸ್ ಮಾಡಿಕೊಂಡು ಈ ಒಂದು ಟೊಬ್ಯಾಕೊ ಪ್ಲಾಂಟ್ ಒಳಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಷ್ಟೇ. ಓಕೆ. ಇಟ್ಸ್ ಅ ನ್ಯಾಚುರಲ್ ಮೆಥಡ್ ಆ್ಯಕ್ಚುಲಿ, ಡಿಫೆನ್ಸ್. ನೆಕ್ಸ್ಟ್, silencing of a specific mRNA due to complementary double stranded RNA molecule that binds to and prevents translation of the RNA ಇಂಟರ್ಫರೆನ್ಸ್. ಈ ಥರನೂ ಕೇಳಬಹುದು ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಓಕೆ. ಅಲ್ಲಿ ನೋಡಿ, mRNA ಸ್ಪ್ಲೈಸಿಂಗ್ ಇದೆ, mRNA ಸೈಲೆನ್ಸಿಂಗ್ ಆಗಬೇಕಿತ್ತು. ನೆಕ್ಸ್ಟ್, ವೆಕ್ಟರ್ ಯೂಸ್ಡ್ ಇನ್ RNA ಇಂಟರ್ಫರೆನ್ಸ್ ಟೆಕ್ನಿಕ್ ಟು ಕಿಲ್ ಮೆಲೋಡಿಗೈನೆ ಇಂಕೊಗ್ನೇಷಿಯಾ. ಯಾವುದು? ಅಗ್ರೋಬ್ಯಾಕ್ಟೀರಿಯಂ ಟುಮೆಫಿಷನ್. ಇದನ್ನೇ ಯೂಸ್ ಮಾಡೋದು. ಪ್ಲಾಂಟ್ ಬಾಡಿಗಳಲ್ಲಿ ನೀವು ಯಾವುದೇ ಒಂದು ವೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ವಿತ್ ಅಗ್ರೋಬ್ಯಾಕ್ಟೀರಿಯಂ ಟುಮೆಫಿಷನ್ ಬಿಕಾಸ್ ಇಟ್ ಕಂಟೈನ್ಸ್ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್, TI ಪ್ಲಾಸ್ಮಿಡ್ ಅಂತ ಕರಿತೀವಿ. ನೆಕ್ಸ್ಟು, ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್ ಟ್ರಾನ್ಸ್ಪೋಸಾನ್ಸ್ ದಟ್ ರೆಪ್ಲಿಕೇಟ್ ವಯಾ ಆನ್ RNA ಇಂಟರ್ಮೀಡಿಯೇಟ್. ಸೊ ನೆನ್ಪಿಟ್ಕೊಳ್ಳಿ. ಓಕೆ. RNA ಇಂಟರ್ಮೀಡಿಯೇಟ್ ಮುಖಾಂತರ ಅದು ರೆಪ್ಲಿಕೇಟ್ ಮಾಡ್ತದೆ. ಟ್ರಾನ್ಸ್ಪೋಸಾನ್ಸ್ ಜಂಪಿಂಗ್ ಜೀನ್ಸ್ ಅಂತ ಕರಿತೀವಿ ಅದಕ್ಕೆ ನಾವು. ಸೊ ನಾರ್ಮಲಿ RNAಯಲ್ಲಿ ಯೂಸ್ ಮಾಡುವಂಥ ಒಂದು ಕಾಂಪೊನೆಂಟ್. ಓಕೆ. ಇದರ ಬಗ್ಗೆ ಒಂದು ನೀಟ್ನಲ್ಲಿ 2022ನಲ್ಲಿ ಕೇಳಿದ್ರು ಕ್ವಶನ್ ಟ್ರಾನ್ಸ್ಪೋಸಾನ್ಸ್ ಬಗ್ಗೆ. ಸೊ ನೆನ್ಪಿಟ್ಕೊಳ್ಳಿ. ಇಟ್ಸ್ ಜಂಪಿಂಗ್ ಜೀನ್ಸ್, ಅಥವಾ ಅದಕ್ಕೇನು ಹೇಳ್ತೀವಿ ಅಂತ ಹೇಳಿದ್ರೆ ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್ ಅಂತಲೂ ಕರಿತೀವಿ. 12 ಕ್ವಶನ್ ಆಯಿತು. 13 ನೋಡೋಣ. ಸೈಲೆನ್ಸಿಂಗ್ ಆಫ್ mRNA ಇನ್ RNAi ಮೆಥಡ್ ಕುಡ್ ಬಿ ಅಚೀವ್ಡ್ ಥ್ರೂ ದ ಯೂಸ್ ಆಫ್
ಸೆನ್ಸ್ ಆ್ಯಂಡ್ ಆ್ಯಂಟಿಸೆನ್ಸ್ RNA DSRNA ಇದನ್ನು ಕೂಡ ಬಹಳಷ್ಟು ಸಲ ಕೇಳಿದರು. ಅದಕ್ಕೆ ನಾನು ಬಹಳಷ್ಟು mRNA ಐಯಿಂದಲೇ ಕ್ವಶನ್ಸ್ಗಳನ್ನು ಹಾಕಿದ್ದೀನಿ, ಯಾಕಂದರೆ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬಹಳ ಡೌಟ್ಸ್ ಇದೆ ಹುಡುಗರಿಗೆ. ಸೊ ಅದಕ್ಕೋಸ್ಕರ ಈ ಒಂದು ಸೆಷನನ್ನು ಕೊನೆ ತನಕ ನೋಡಿ ಅಂತ ಹೇಳಿತ್ತು. ಓಕೆ, ನೆಕ್ಸ್ಟ್ ನೋಡಿ, ಸೆನ್ಸ್ ಆ್ಯಂಡ್ ಆ್ಯಂಟಿಸೆನ್ಸ್ RNAs ಕ್ಯಾನ್ ಬಿ ಇನ್ಸರ್ಟೆಡ್ ಇನ್ ಟು ದ ಟೊಬ್ಯಾಕೋ ಪ್ಲಾಂಟ್ ಟು ಪ್ರೊವೈಡ್ ರೆಸಿಸ್ಟೆಂಟ್ ಅಗೇನ್ಸ್ಟ್ ನೆಮಟೋಡ್ ಪ್ಯಾಥೋಜನ್ ಬೈ ಯೂಸಿಂಗ್ ಅಗ್ರೋಬ್ಯಾಕ್ಟೀರಿಯಂ ಅಲ್ವಾ. ಸರಿ, BT ಟೊಬ್ಯಾಕೋ ವಾಸ್ ಫಸ್ಟ್ ಕಲ್ಚರ್ಡ್ ಟು ಕಿಲ್ ಮೆಲೋಡಿಗೈನೆ ಇಂಕೊಗ್ನೇಷಿಯಾ. ಟೊಬ್ಯಾಕೋ ಬಂತು ಪ್ಲಾಂಟ್ ಅಲ್ವಾ. ನೆಕ್ಸ್ಟ್, ಇನ್ಸುಲಿನ್ ಕನ್ಸಿಸ್ಟ್ ಆಫ್ 2 ಶಾರ್ಟ್ ಪಾಲಿಪೆಪ್ಟೈಡ್ ಚೈನ್ಸ್, ಚೈನ್ A and chain B, that are linked together by disulfide linkages. ಇನ್ಸುಲಿನ್ ಉತ್ಪತ್ತಿ ಆಗುವಾಗ ನಾವೀಗ ಆರ್ಟಿಫಿಷಿಯಲಿ ಸಿಂಥಸೈಸ್ ಮಾಡ್ತೀವಿ ಅಂತ ಹೇಳಿದಾಗ ಅದರಲ್ಲಿ A ಮತ್ತು B ಚೈನ್ ಇರುತ್ತೆ, ಆಮೇಲೆ ಲಾಸ್ಟಿಗೆ ಅದನ್ನು ಜಾಯಿನ್ ಮಾಡಬೇಕಾಗ್ತದೆ. ಇದಕ್ಕೆ ಯೂಸ್ ಮಾಡುವಂಥ ವೆಕ್ಟರ್ ಈಕ್ವಲೈ ನೆನ್ಪಿಟ್ಕೊಳ್ಳಿ. ಯಾವ ಕಂಪನಿ ಇನ್ಸುಲಿನ್ ಆರ್ಟಿಫಿಷಿಯಲ್ ಆಗಿ ಸಿಂಥಸೈಸ್ ಮಾಡಿದ್ರು ಅಂತ ಹೇಳಿದ್ರೆ 1983ರಲ್ಲಿ ಇಲಿಲಿ ಅಮೇರಿಕನ್ ಕಂಪನಿ, ನೆನ್ಪಿಟ್ಕೊಳ್ಳಿ. ಇದೆಲ್ಲ ಒಂದು ಕೋಡ್. ಇನ್ಸುಲಿನ್ ಯಾವಾಗ ಉತ್ಪತ್ತಿ ಆಗ್ತದೆ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ 3 ಪಾಲಿಪೆಪ್ಟೈಡ್ ಚೈನ್ ಇರುತ್ತೆ, ABC, ಇದೆಲ್ಲ ಡೈಸಲ್ಫೈಡ್ ಲಿಂಕೇಜಿಂದ ಬಾಂಡ್ ಆಗಿರುತ್ತೆ. ಆದರೆ ಮೆಚ್ಯೂರ್ ಒಂದು ಇನ್ಸುಲಿನ್ ಆದಾಗ, ಆ ಇನ್ಸುಲಿನ್ ಯಾವಾಗ ಫಂಕ್ಷನಲ್ ಆಗುತ್ತೆ ನೋಡಿ ಪ್ಯಾಂಕ್ರಿಯಾಸಲ್ಲಿ, ಆವಾಗ C ಪೆಪ್ಟೈಡ್ 3ನೇ ಚೈನ್ ಏನಿದೆ ಅದು ಇರೋದಿಲ್ಲ. ಇದನ್ನು ನೆನ್ಪಿಟ್ಕೋಬೇಕು, ಆಯಿತಾ. ಸೊ ಆರ್ಟಿಫಿಷಿಯಲ್ ಆಗಿ ಸಿಂಥಸೈಸ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಇನ್ಸುಲಿನ್ದು A ಪೆಪ್ಟೈಡ್ ಉತ್ಪತ್ತಿ ಮಾಡುವಂಥ ಒಂದು DNA ಹಾಗೂ B ಪೆಪ್ಟೈಡನ್ನು ಉತ್ಪತ್ತಿ ಮಾಡುವಂಥ ಇನ್ನೊಂದು DNA ಸಪ್ರೇಟಾಗಿ ಈಕ್ವಲೈಲಿ ಇರುವಂಥ ಪ್ಲಾಸ್ಮಿಡ್ಗೆ ಲೈಗೇಟ್ ಮಾಡಬೇಕು. ಸೊ ಈಕ್ವಲ ಏನು ಮಾಡುತ್ತೆ ಅಂತ ಹೇಳಿದ್ರೆ A ಪೆಪ್ಟೈಡ್ ಹಾಗೂ B ಪೆಪ್ಟೈಡನ್ನು ಸಪ್ರೇಟಾಗಿ ಉತ್ಪತ್ತಿ ಮಾಡ್ತದೆ. ನಂತರ ಅದನ್ನು ಡೌನ್ ಸ್ಟ್ರೀಮ್ ಮಾಡಿಬಿಟ್ಟು ಆ 2 ಪೆಪ್ಟೈಡ್ಗಳನ್ನು ಹೊರಗೆ ತೆಗಿಬೇಕು. ನಂತರ ಡೈಸಲ್ಫೈಡ್ ಲಿಂಕೇಜಿಂದ A ಮತ್ತು B ಚೈನನ್ನು ಲಿಂಕ್ ಮಾಡಬೇಕು, ಇಷ್ಟೇ. ಸೊ ದಟ್ಸ್ ಇಟ್. ಸೊ ಆಪ್ಷನ್ A ಕರೆಕ್ಟ್ ಇದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆರ್ಗ್ಯಾನಿಸಮ್ ಈಸ್ ಯೂಸ್ಡ್ ಫಾರ್ ದ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ರೀಕಾಂಬಿನೆಂಟ್ ಇನ್ಸುಲಿನ್? ಈಕ್ವಲೈ, ಈಗಷ್ಟೇ ಹೇಳಿದ್ದೀನಿ. ಪ್ರೋ ಇನ್ಸುಲಿನ್ ಕನ್ಸಿಸ್ಟ್ ಆಫ್ ABC ಪಾಲಿಪೆಪ್ಟೈಡ್ ಚೈನ್. ಪ್ರೋ ಇನ್ಸುಲಿನ್ ಅಂದರೆ ಇನ್ನೂ ಮೆಚೂರ್ ಆಗಿಲ್ಲ ಇನ್ಸುಲಿನ್. ಅದೇ ಮೆಚೂರ್ ಇನ್ಸುಲಿನಲ್ಲಿ A ಮತ್ತು B ಚೈನ್ಸ್ ಮಾತ್ರ ಇರುತ್ತೆ. ಓಕೆ, ಲಿಂಕ್ಡ್ ಬೈ ಡೈಸಲ್ಫೈಡ್ ಲಿಂಕೇಜ್. ಮೆಚೂರ್ ಆ್ಯಂಡ್ ಫಂಕ್ಷನಲ್ ಇನ್ಸುಲಿನ್ ಲ್ಯಾಕ್ಸ್ C ಪೆಪ್ಟೈಡ್ ಚೈನ್. ಈಸಿದೆ ನೋಡಿ. ಇನ್ ದ ಜೀನ್ ಥೆರಪಿ ಫಾರ್ ADA ಡೆಫಿಷಿಯನ್ಸಿ ದ ಪೇಷಂಟ್ಸ್ ಈಸ್ ಟ್ರೀಟೆಡ್ ವಿತ್. ಇದು ಜೀನ್ ಥೆರಪಿಯಿಂದ ಬಂದದ್ದು. ಜೀನ್ ಥೆರಪಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕಾಗಿದ್ದು ADA ಡೆಫಿಷಿಯನ್ಸಿ, ಈ ಲಿಂಫೋಸೈಟ್ಸ್ನಲ್ಲಿ ಒಂದು ಜೀನ್ ಇರುತ್ತೆ, ಅದರಿಂದ ಅಡಿನೋಸಿನ್ ಡಿಅಮೈನೇಸ್ ADA ಅಂತ ಹೇಳುವಂಥ ಒಂದು ಎನ್ಸೈಮ್ ಉತ್ಪತ್ತಿ ಆಗ್ತದೆ. ಅದು ನಮ್ಮ ಇಮ್ಯೂನ್ ಸಿಸ್ಟಮನ್ನು ಡೆವಲಪ್ ಮಾಡಲಿಕ್ಕೆ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಎನ್ಸೈಮ್. ಸೊ ಯಾವಾಗ ADA ಜೀನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಈ ADA ಎನ್ಸೈಮ್ ಉತ್ಪತ್ತಿ ಆಗಲ್ಲ, ನಮ್ಮ ಇಮ್ಯುನಿಟಿ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ, ನಮ್ಮ ಲಿಂಫೋಸೈಟ್ಸ್ಗಳು ಕರೆಕ್ಟಾಗಿ T ಲಿಂಫೋಸೈಟ್ಸ್ ಕರೆಕ್ಟಾಗಿ ಕೆಲಸ ಮಾಡಲ್ಲ. ಓಕೆ, ಯಾವುದೇ ಒಂದು ಮೈನ್ಯೂಟ್ ಒಂದು ಆ್ಯಂಟಿಜನ್ ನಮ್ಮ ದೇಹಕ್ಕೆ ಬಂದಾಗ ನಮಗೆ ಯಾವುದೇ ರೀತಿಯಾದಂಥ ರೆಸಿಸ್ಟೆನ್ಸ್ ಇರೋದಿಲ್ಲ. ಇದು ಆ್ಯಕ್ಚುಲಿ ಏನಿದೆ ಅಡಿನೋಸಿನ್ ಡಿಅಮೈನೇಸ್ ಎನ್ಸೈಮ್ದು ಒಂದು ಕೆಲಸ. ಇದರಿಂದ ಈ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುವಂಥ ಒಂದು ಕಂಡೀಷನ್ಗೆ ನಾವು SID ಅಂತ ಕರಿತೀವಿ, ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ADA ಡೆಫಿಷಿಯನ್ಸಿ ಲೀಡ್ಸ್ ಟು SID, SCID, ನೆನ್ಪಿಟ್ಕೊಳ್ಳಿ. ಸೊ ಜೀನ್ ಥೆರಪಿ ಅಂತ ಹೇಳಿದ್ರೆ ಒಂದು ಫಾಲ್ಟಿ ಜೀನ್ ಇರುತ್ತಲ್ವಾ, ಈಗ ಇಲ್ಲಿ T ಲಿಂಫೋಸೈಟ್ನಲ್ಲಿರುವಂಥ ಒಂದು ಫಾಲ್ಟಿ ಜೀನನ್ನು ನಾವು ರೀಪ್ಲೇಸ್ ಮಾಡಬೇಕು, ಒಂದು ವರ್ಕಿಂಗ್ ಜೀನ್. So replacement of a faulty gene by a working gene, that is called as gene therapy. Actually it's a collection of method which involves correction of a defective gene by replacing a faulty gene with a normal working gene, called as gene therapy. So ಆದರೆ ಏನಿದೆ ಈ ಒಂದು ಪರ್ಟಿಕ್ಯುಲರ್ ADA ಡೆಫಿಷಿಯನ್ಸಿ ಏನಿದೆ ಅದನ್ನು ನಾವು ಪರ್ಮನೆಂಟ್ ಕ್ಯೂರ್ ಮಾಡಬೇಕು ಅಂತ ಹೇಳಿದ್ರೆ ಜೀನ್ ಥೆರಪಿ ಅಲ್ಲ, NCERTಲಿ ಕೊಟ್ಬಿಟ್ಟಿದ್ದಾರೆ. ಈ ಬೋನ್ ಮ್ಯಾರೋ ಸೆಲ್ಸ್ ಏನಿದೆ ಅದನ್ನು ನೀವು ಪರ್ಮನೆಂಟಾಗಿ ರಿಪ್ಲೇಸ್ ಮಾಡಬೇಕು, ಅದು ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ಲಿ. ಸೊ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ದಿ ಬೋನ್ ಮ್ಯಾರೋ ಇಸ್ ದಿ ಪರ್ಮನೆಂಟ್ ಕ್ಯೂರ್ ಡ್ಯೂರಿಂಗ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಅದು ನಿಮಗೆ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ರು ಅನಿಸುತ್ತಲ್ವ 2023ರಲ್ಲಿ. ಸೊ ಗೊತ್ತಿರಲಿ ನಿಮಗೆ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಹಂಗೆ ನೋಡೋದಾದರೆ ಈ ಒಂದು ಕ್ವೆಶನ್ಗೆ ಏನಿದೆ, ಎಲ್ಲಿ ಸ್ಕಿಪ್ ಮಾಡಿಕೊಂಡೆ ನಾನು, ಮೆಚೂರ್. ಓಕೆ, 20ನೇ ಕ್ವೆಶನ್ ಅಲ್ವಾ, T ಲಿಂಫೋಸೈಟ್ಸ್ ಕರೆಕ್ಟ್ ಆದಂಥ ಉತ್ತರ. ಇಲ್ಲಿ ಆನ್ ಅಮೇರಿಕನ್ ಕಂಪನಿ ಪ್ರೊಡ್ಯೂಸ್ಡ್ ರಿಕಾಂಬಿನೆಂಟ್ ಇನ್ಸುಲಿನ್ ಕನ್ಸಿಸ್ಟ್ ಆಫ್ A and B ಚೈನ್ ಮಾತ್ರ. ಅದು ಯಾಕಂದರೆ ಆರ್ಟಿಫಿಷಿಯಲ್ ಇನ್ಸುಲಿನ್ ಅದು ಅಲ್ವಾ. ನ್ಯಾಚುರಲ್ ಆಗಿದ್ದರೆ ABC ಇಮ್ಮೆಚ್ಯೂರ್ ಅಂತ, ಅಥವಾ ಒಂದು ಪ್ರೋ ಇನ್ಸುಲಿನಲ್ಲಿ ಮೆಚ್ಯೂರ್ ಆದಾಗ A ಮತ್ತು B ಮಾತ್ರ ಚೈನ್ ಇರುತ್ತೆ. ಓಕೆ, ಕಲೆಕ್ಷನ್ ಆಫ್ ಮೆಥಡ್ ದಟ್ ಅಲೋಸ್ ಕರೆಕ್ಷನ್ ಆಫ್ ಎ ಜೀನ್ ಡಿಫೆಕ್ಟ್ ದಟ್ ಹ್ಯಾಸ್ ಬಿನ್ ಡಯಾಗ್ನೈಸ್ಡ್ ಇನ್ ಎ ಚೈಲ್ಡ್ ಆರ್ ಎಂಬ್ರಿಯೋ. ಇದಕ್ಕೆ ನಾವು ಜೀನ್ ಥೆರಪಿ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಈಗ ಫೇರಿಂಗ್ ದಟ್ ದ ಚೈಲ್ಡ್ ಟು ಬಿ ಬಾರ್ನ್ ಮೇ ಹ್ಯಾವ್ ಅ ಜೆನೆಟಿಕ್ ಡಿಸಾರ್ಡರ್, ಕಪಲ್ ಗೋಸ್ ಟು ಎ ಡಾಕ್ಟರ್. ವಿಚ್ ಒನ್ ಆಫ್ ದ ಟೆಕ್ನಿಕ್ಸ್ ವಿಲ್ ಬಿ ಸಜೆಸ್ಟೆಡ್ ಬೈ ದ ಡಾಕ್ಟರ್ ಕ್ಯೂರ್ ಜೆನೆಟಿಕ್ ಡಿಸಾರ್ಡರ್? ಯಾವ ಸಜೆಸ್ಟ್ ಮಾಡ್ಬೋದು, ಯಾವ ಒಂದು ಟ್ರೀಟ್ಮೆಂಟನ್ನು? ಜೀನ್ ಥೆರಪಿ ಇಸ್ ದ ಗುಡ್ ಮೆಥಡ್ ಆ್ಯಕ್ಚುಲಿ ಅಲ್ವಾ. ಸೊ ಆಪ್ಷನ್ B ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡೆಫಿಷಿಯನ್ಸಿ SID ಅಂತ ಕರಿತೀವಿ, ಈಸ್ ಕಾಸ್ ಡ್ಯೂ ಟು ಡಿಫೆಕ್ಟಿವ್ ಜೀನ್ ಕೋಡಿಂಗ್ ಫಾರ್ ದ ಎನ್ಸೈಮ್ ಎಡಿನೋಸಿನ್ ಡಿಅಮೈನೇಸ್ ಅಥವಾ ADA. ಓಕೆ, ಎಕ್ಸ್ಪ್ಯಾಂಡ್ SID, ಸಿವಿಯರ್ ಕಂಬೈನ್ಡ್ ಇಮ್ಯುನೋ ಡೆಫಿಷಿಯನ್ಸಿ. ಸೊ ADA ಡೆಫಿಷಿಯನ್ಸಿಯಿಂದ ಬರುವಂಥ ಒಂದು ಕಾಯಿಲೆ,
ನೆನ್ಪಿಟ್ಕೊಳ್ಳಿ. ಆಪ್ಷನ್ ಸಿ ಕರೆಕ್ಟ್ ಆದಂಥ ಉತ್ತರ. ಇನ್ ಜೀನ್ ಥೆರಪಿ ಎ ಫಂಕ್ಷನಲ್ ADA ಕಾಂಪ್ಲಿಮೆಂಟರಿ DNA ಈಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ಲಿಂಫೋಸೈಟ್ಸ್ ಥ್ರೂ ದ ವೆಕ್ಟರ್. ಸೊ ADA ಉತ್ಪತ್ತಿ ಮಾಡುವಂಥ ಒಂದು DNA ಅನ್ನು ಆರ್ಟಿಫಿಷಿಯಲ್ ಆಗಿ ಅಂದರೆ ಕಾಂಪ್ಲಿಮೆಂಟ್ರಿ ಆಗಿ ಉತ್ಪತ್ತಿ ಮಾಡಿರ್ತಾರೆ. ಒಂದು ಕಾಂಪ್ಲಿಮೆಂಟರಿ DNA ಅಂತ ಕರಿತೀವಿ. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ADA ಎನ್ಸೈಮನ್ನು ಉತ್ಪತ್ತಿ ಮಾಡ್ತದೆ. ಅದನ್ನು ರೆಟ್ರೋವೈರಸ್ಗೆ ಹಾಕಬೇಕು ಥ್ರೂ ಜೆನೆಟಿಕ್ ಇಂಜಿನಿಯರಿಂಗ್. ನಂತರ ರೆಟ್ರೋವೈರಸನ್ನು ಈ ಲಿಂಫೋಸೈಟ್ಸ್ಗಳೇನಿದೆ T ಲಿಂಫೋಸೈಟ್ಸ್ ಅದಕ್ಕೆ ಇನ್ಫೆಕ್ಟ್ ಮಾಡೋಕ್ಕೆ ಬಿಡೋದು. ರೆಟ್ರೋವೈರಸ್ ಇನ್ಫೆಕ್ಟ್ ಮಾಡಿ ಆ ಒಂದು ADA ಉತ್ಪತ್ತಿ ಮಾಡುವಂಥ ಕಾಂಪ್ಲಿಮೆಂಟರಿ DNA ಈ ಲಿಂಫೋಸೈಟ್ಸ್ ಒಳಗಡೆ ಹಾಕಿಬಿಡುತ್ತೆ. ನಂತರ ADA ಎನ್ಸೈಮ್ಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ನಾವು ಜೀನ್ ಥೆರಪಿ ಅಂತ ಕರೆಯೋದು. ಸೊ ಹಾಗೆ ನೋಡೋದಾದರೆ ಆಪ್ಷನ್ ಸಿ ರೆಟ್ರೋವೈರಸ್ ಕರೆಕ್ಟ್ ಆದಂಥ ಉತ್ತರ. ನೇಮ್ ದಿ ಹ್ಯೂಮನ್ ಪ್ರೋಟೀನ್ ಪ್ರೊಡ್ಯೂಸ್ ಬೈ ಟ್ರಾನ್ಸ್ಜೆನಿಕ್ ಕೌ ರೋಸಿ. ಯಾವುದು? ಆಲ್ಫಾ ಲ್ಯಾಕ್ಟಾಲ್ಬ್ಯುಮಿನ್. ಅದರಲ್ಲಿ ಹ್ಯೂಮನ್ ಮಿಲ್ಕಲ್ಲಿರುವಂತಹ ಪ್ರೋಟೀನ್ ಏನಿರುತ್ತೆ ಅದೇ ಇರುತ್ತೆ ಆಲ್ಫಾ ಲ್ಯಾಕ್ಟಾಲ್ಬ್ಯುಮಿನಲ್ಲಿ. ನೆನ್ಪಿಟ್ಕೊಳ್ಳಿ. ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಓಕೆ, ಎಕ್ಸ್ಪ್ಯಾನ್ಷನ್ ಆಫ್ GEAC ಅಂತಿದೆ ನೋಡಿ, ಜೆನೆಟಿಕ್ ಎಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ. ಇದನ್ನು ಕೇಳಿದ್ದಾನೆ, ಸೊ ನೆನ್ಪಿಟ್ಕೊಳ್ಳಿ. ಪ್ರೋಟೀನ್ ಪ್ರೊಡ್ಯೂಸ್ಡ್ ಫ್ರಮ್ ಟ್ರಾನ್ಸ್ಜೆನಿಕ್ ಆ್ಯನಿಮಲ್ ಟು ಟ್ರೀಟ್ ಎಂಫಿಸೆಮಾ ಈಸ್ ಯಾವುದು? ಆಲ್ಫಾ-1 ಆ್ಯಂಟಿಟ್ರಿಪ್ಸಿನ್. ನೆನ್ಪಿಟ್ಕೊಳ್ಳಿ. ಆಲ್ಫಾ-1 ಆ್ಯಂಟಿಟ್ರಿಪ್ಸಿನ್. ಆಪ್ಷನ್ ಸಿ ಏನಿದೆ ಕರೆಕ್ಟ್ ಇದೆ. ಓಕೆ, ಟ್ರಾನ್ಸ್ಜೆನಿಕ್ ಪ್ಲಾಂಟ್ ವಿಚ್ ಪ್ರಿವೆಂಟ್ ನೈಟ್ ಬ್ಲೈಂಡ್ನೆಸ್ ಯಾವುದು? ಗೋಲ್ಡನ್ ರೈಸ್. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ವೈಟಮಿನ್ A ಇರುತ್ತೆ. ಓಕೆ, ಆಪ್ಷನ್ ಸಿ ಕರೆಕ್ಟ್ ಇದೆ. ಟೆಕ್ನಿಕ್ ವಿಚ್ ಈಸ್ ರುಟೀನ್ಲಿ ಯೂಸ್ ಟು ಡಿಟೆಕ್ಟ್ HIV ಈಸ್. ಇದು ಎರಡೂ ಕರೆಕ್ಟೇ. ಎಲಿಸನು ಕರೆಕ್ಟೇ, PCR ಕರೆಕ್ಟೇ. ಸೊ ಇಲ್ಲಿ ನಾನು PCR ಅಂತ ಹೋಗ್ತೀನಿ ಬಿಕಾಸ್ ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ. ಎಲಿಸನು ಕೊಟ್ಟಿದ್ದಾನೆ ಆ್ಯಕ್ಚುಲಿ ಬೇರೆ ಒಂದು ಚಾಪ್ಟರ್ನಲ್ಲಿ. ಓಕೆ, ಆಪ್ಷನ್ ಬಿ ಹೋಗೋಣ. ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಆರ್ ದ ಒನ್ಸ್ ಏನಿದೆ ಜನರೇಟೆಡ್ ಬೈ ಇಂಟ್ರೊಡ್ಯೂಸಿಂಗ್ ಫಾರಿನ್ DNA ಇಂಟು ಅ ಸೆಲ್ ಆ್ಯಂಡ್ ರೀಜನರೇಟಿಂಗ್ ಎ ಪ್ಲಾಂಟ್ ಫ್ರಮ್ ದಟ್ ಸೆಲ್. ಹೌದಲ್ವಾ? ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ನಾವೀಗ ಒಂದು DNA ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕಾಗ್ತದೆ, ನಂತರ ಅದರಿಂದ ಒಂದು ಹೊಸ ಪ್ಲಾಂಟನ್ನು ಉತ್ಪತ್ತಿ ಮಾಡಬೇಕಾಗ್ತದೆ. ಸೊ ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. The genetic defect adenosine deaminase ADA deficiency may be cured permanently by introducing bone marrow cells producing ADA into cells at early stage ಅಥವಾ embryonic stages. ಇದು NCERT ಅಲ್ಲಿ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್, genetic engineering has been successfully used for producing transgenic mice for testing safety of the polio vaccine before use of or use in humans. ಇದು NCERT ಅಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಇದನ್ನು ಹಾಕಿದ್ದೀನಿ, ಕೇಳಬಹುದು ಅಂತ ಹೇಳಿ. ಓಕೆ, ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಓದಿದ್ದೀನಿ. ಸೊ ಏನಿದೆ ಅದು ಯಾವುದು ಕರೆಕ್ಟ್ ಇಲ್ಲ. ಸೊ ಆಪ್ಷನ್ ಡಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ವಿಚ್ ಆಫ್ ದೀಸ್ ಈಸ್ ಯೂಸ್ಡ್ ಆಸ್ ವೆಕ್ಟರ್ ಇನ್ ಜೀನ್ ಥೆರಪಿ ಫಾರ್ SID? ರೆಟ್ರೋವೈರಸ್. ಬಯೋಪೈರಸಿ ಅಂದರೆ ಏನಪ್ಪ? ಯೂಸ್ ಆಫ್ ಬಯೋ ರಿಸೋರ್ಸಸ್ ವಿತೌಟ್ ಎನಿ ಅಥರೈಸೇಷನ್ ಫ್ರಮ್ ದಿ ಕಂಪನಿ. ಸೊ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. The illegal and unlawful development of biomaterials without payment to the inhabitants of their origin is called biopiracy. Okay, find out the wrong statement. Human protein used to treat emphysema is alpha-1 antitrypsin. Human protein used to treat emphysema is alpha-1 antitrypsin. Correct ಆಗಿದೆ. ನಾವು ರಾಂಗ್ ಸ್ಟೇಟ್ಮೆಂಟ್ ಕಂಡಿಡಬೇಕು. Human insulin is being commercially produced from a transgenic species Agrobacterium tumefaciens. ಇಲ್ಲ, E. coli. Okay, that is wrong. We got the answer. Rosie, the first transgenic cow, produced human protein enriched milk alpha lactalbumin. Correct ಇದೆ. Cry1AB endotoxin obtained from Bacillus thuringiensis is effective against corn borers. Correct ಇದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆದಂಥ ಉತ್ತರ. ಬಯಾಲಜಿಕಲ್ ರೆಸ್ಪಾನ್ಸ್ ಮಾಡಿಫೈರ್ ಯೂಸ್ಡ್ ಇನ್ ದಿ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ ಈಸ್ ಯಾವುದು? ಆಲ್ಫಾ ಇಂಟರ್ಫೆರಾನ್. ಇದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ಲಿ ನೋಡಿರ್ತೀರಿ ಬಿಡಿ. ಆಲ್ಫಾ ಆ್ಯಂಡ್ ಇದೇನಿದೆ ಇಂಟರ್ಫೆರಾನ್, ಇದೊಂದು ಬಯಾಲಜಿಕಲ್ ರೆಸ್ಪಾನ್ಸ್ ಮಾಡಿಫೈರ್. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಟ್ಯೂಮರ್ ಕಾಸ್ ಮಾಡುವಂತಹ ಸೆಲ್ಸ್ಗಳನ್ನು ಡಿಸ್ಟ್ರಾಯ್ ಮಾಡ್ತದೆ. ಸೊ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಸೊ ದಟ್ಸ್ ಆಲ್ ಅಬೌಟ್ ಇಟ್. ಸೊ ನಾವೀಗ 39 ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ. ನಿಮಗೊಂದು ರೀಕಾಲ್ ಬಂದುಬಿಡ್ತು ಈ ಚಾಪ್ಟರ್ನಲ್ಲಿ ಏನೆಲ್ಲ ಒಂದು ಕಾನ್ಸೆಪ್ಟ್ಸ್ ಬರುತ್ತೆ ಅಂತ ಹೇಳಿ. ಸೊ ನೀವು ಸಾಧ್ಯವಾದಷ್ಟು ಓದ್ತಾ ಇರಿ. ನಿಮ್ಮ KCET ಹಾಗೂ NEETಗೆ ತಯಾರಿ ಚೆನ್ನಾಗಿ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.